ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹಾಗಲಕಾಯಿ ಚಿಪ್ಸ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು 2 ಹಾಗಲಕಾಯಿಯನ್ನು ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದನ್ನೊಂದ್ಸಲ ಉಪ್ಪು ನೀರಲ್ಲಿ ತೊಳಿತೇನೆ. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಉಪ್ಪು ಹಾಕಿದರೆ ಏನೂ ಅಡ್ಡಿ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಅದನ್ನು ತೊಳೆದು ಅದರ ನೀರನ್ನು ತೆಗೆಯೋದ್ರಿಂದ ಉಪ್ಪು ಹೆಚ್ಚಾದರೂ ಏನೂ ತೊಂದರೆ ಇಲ್ಲ. ಈಗ ನೀರು ಹಾಕಿ ಒಂದು 5 ನಿಮಿಷ ಇದನ್ನು ಹಾಗೇ ಬಿಟ್ಟುಬಿಡೋಣ. ಫ್ರೆಂಡ್ಸ್, ಒಂದು 5 ನಿಮಿಷ ಆದಮೇಲೆ ಅದರಲ್ಲಿರುವ ನೀರನ್ನೆಲ್ಲ ತೆಗೆದು ಇನ್ನೊಂದು ಸಲ ನೀರು ಹಾಕಿ ಅದನ್ನು ತೊಳೆದು ಬಿಡೋಣ. ಫ್ರೆಂಡ್ಸ್, ಇನ್ನೊಂದು ಸಲ ನೀರು ಹಾಕಿದ ಮೇಲೆ ಅದನ್ನು ನೀರಿಂದ ತೆಗೆದು ಒಂದು ಬೇರೆಗೆ ಪಾತ್ರೆಗೆ ಈಗ ಹಾಕ್ಕೊತಿದ್ದೇನೆ. ಸಾಮಾನ್ಯವಾಗಿ ನಾವು ಉಪ್ಪು ನೀರಲ್ಲಿ ಹಾಕಿದ ಕೂಡಲೇ ಹಾಗಲಕಾಯಿ ಎಲ್ಲ ಕಹಿ ಅಂಶ ಹೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ಒಂದು ಸ್ವಲ್ಪ ಅದರಲ್ಲಿರುವಂಥ ಕಹಿ ಅಂಶ ಇದ್ದೇ ಇರುತ್ತೆ, ಆದರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. ಇದಕ್ಕೀಗ ಮತ್ತೊಂದು ಸಲ ನೋಡಿಕೊಂಡು ಉಪ್ಪನ್ನು ಹಾಕೋದು, ಯಾಕಂದರೆ ಒಂದು ಸಲ ಉಪ್ಪು ಹಾಕಿರ್ತೇವೆ, ಆದರೆ ಆ ಉಪ್ಪು ಒಂದು ಸ್ವಲ್ಪ ಈ ತರಕಾರಿ ಹಾಗಲಕಾಯಿಗೆ ಹೀರ್ಕೊಂಡಿರ್ಬೋದು. ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕಿ. ನಿಮ್ಗೆ ಎಷ್ಟು ಖಾರ ತಿಂತೀರೋ ಅಷ್ಟು ಖಾರ ನೋಡಿಕೊಂಡು ನೀವು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೋಬೇಕು. ಜೊತೆಗೆ ಒಂದು 2 ಹನಿಯಷ್ಟು ವಿನಿಗರನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಂದರೆ ಲಿಂಬೆ ಹಣ್ಣನ್ನು ಹಾಕ್ಕೋಬೋದು. ಮತ್ತೊಂದು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಈಗ ಇದನ್ನೆಲ್ಲ ಒಂದು ಸಲ ಹಾಗೇ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾಕಂದರೆ ನಾವು ಅಲ್ಲಿ ಅದು ಹಾಗಲಕಾಯಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುವುದರಿಂದ ಈಗ ಇದಕ್ಕೊಂದು ಸ್ವಲ್ಪ ಇಂಗನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ವಿನಿಗರ್ ಬದಲು ಲಿಂಬೆಹಣ್ಣು ಅಂತ ಹಾಕೋದಿದ್ದರೆ ಒಂದು ಪೂರ ಲಿಂಬೆಹಣ್ಣನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಯಾಕಂದ್ರೆ ಸ್ವಲ್ಪ ಖಾರವಾಗಿ, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ, ಸ್ವಲ್ಪ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಭಾಳ ನೀರು ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬಾರ್ದು. ಈಗ ಇಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಖಾರ ಮತ್ತು ನಾನು ಸೇರಿಸ್ಕೊತೇನೆ. ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನೀವು ಬೇಕಂದರೆ ಇದಕ್ಕೆ ಅಜ್ವಾನೂ ಸೇರಿಸ್ಕೋಬೋದು. ಫ್ರೆಂಡ್ಸ್, ನಾನು ಮಾತ್ರ ಸೇರಿಸ್ಕೊಂಡಿಲ್ಲ, ನೀವು ಬೇಕಂದರೆ ಸೇರಿಸ್ಕೋಬೋದು, ಅಥವಾ ಕರಿಬೇವು ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೋಬೋದು. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು, ಹಾಗಲಕಾಯಿಗೆ ಒಂದು ಸ್ವಲ್ಪ ಮಸಾಲ ಹಿಡಿದಿದ್ದೆ, ಈ ರೀತಿಯೇ ಈಗ ಇದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟು ಬಿಡೋಣ. ಯಾಕಂದರೆ ಹಾಗಲಕಾಯಿ ಮಸಾಲವನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಇಲ್ಲಿ ಎಣ್ಣೆಯನ್ನು ಬಿಸಿ ಆಗೋದಕ್ಕೆ ಇಡಬೇಕು. ಫ್ರೆಂಡ್ಸ್, ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದೊಂದೇ ಹಾಗಲಕಾಯಿಯನ್ನು ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ನೀವು ಒಂದು ಸ್ವಲ್ಪ ಹಾಗಲಕಾಯಿಗೆ ಮಸಾಲ ಜಾಸ್ತಿನೇ ಹಿಡೀಲಿ ಅಂದರೆ ಸ್ವಲ್ಪ ಅಕ್ಕಿ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೋಬೋದು. ನಾನೇನು ಭಾಳ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿಲ್ಲ. ಫ್ರೆಂಡ್ಸ್, ಆದರೆ ಸ್ವಲ್ಪ ಕಹಿಯಾಗಿ, ಸ್ವಲ್ಪ ಹುಳಿಯಾಗಿ, ಸ್ವಲ್ಪ ಖಾರವಾಗಿ, ಕ್ರಿಸ್ಪಿನೆಸ್ ಆಗಿ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾವು ಗೊಜ್ಜು ಮಾಡಿದರೆ ಸಣ್ಣ ಮಕ್ಕಳು ಹಾಗಲಕಾಯಿ ಪಲ್ಯವನ್ನು ತಿನ್ನೋದಕ್ಕೆ ಅಥವಾ ಗೊಜ್ಜನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಲ್ಲ ಫ್ರೆಂಡ್ಸ್. ಅಂಥವರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತುಂಬ ಖುಷಿಯಾಗಿ ತಿಂತಾರೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.